ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ನೋ ರೋಲ್ಸ್. ಈ ಟ್ರೈನಲ್ಲೇ ಬರ್ತಾ ಇರೋದು ಸುಪ್ರಾ MK4. ಇದು ನಾವು ನೋಡ್ತಿರೋದು ಸುಪ್ರಾ MK4 ರಾಬ್ 2 ಟ್ರೈನ್ ಬರ್ತಾನೇ ಇದೆ. ಫುಲ್ ಪೊಲೀಸ್ ಸ್ಟೇಷನ್ ಜೊತೆಗೆ ಫುಲ್ ಪೊಲೀಸರೆಲ್ಲ ರೆಡಿ ಇದ್ದಾರೆ. ಬನ್ನಿ, ರಾಮು ರಾಬ್ರಿ ಎಲ್ಲರೂ ರೆಡಿ ಆಗಿದ್ದಾರೆ. ನೋಡೋದ ಯಾರು ಈ ಸುಪ್ರಾ MK4ನ ಹೊಡಿತಾರೆ. ಈಗ ನೋಡ್ಬೋದು, ಇಲ್ಲಿ ರಾಮು ಆಲ್ರೆಡಿ ಇಲ್ಲಿ ಬಂದಿದ್ದಾನೆ. ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಫುಲ್ ಪೊಲೀಸ್ ಸೆಕ್ಯೂರಿಟಿ ಎಷ್ಟು ಆಗಿದೆ ಅಂದರೆ ಟ್ಯಾಂಕ್ ಕೂಡ ಬಂದಿದೆ. ಯಾಕಪ್ಪ ಅಂದರೆ ಇರೋದೇ ವರ್ಲ್ಡಲ್ಲಿ ಒಂದು ಫುಲ್ಲು ನಾಯಿಗಳು, ಕುದುರೆಗಳು ಎಲ್ಲ ಬಂದಿದೆ. ಹಿಯರ್ ಯು ಕ್ಯಾನ್ ಸಿ ದ ಓನ್ಲಿ ಕಿಂಗ್ ಸುಪ್ರಾ MK4. ಈಗ ಬನ್ನಿ ನೋಡೋದ ನಮ್ಮ ರಾಮ್ ಏನು ಮಾಡ್ತಾನೆ. ಇವಾಗ ರಾಮು ಇವಾಗ ಐಡಿಯಾ ಒಂದು ಏನಪ್ಪ ಅಂದರೆ, ಇವಾಗ ಎಲ್ಲದಕ್ಕೂ ಬಾಂಬ್ ಸ್ಟಿಕ್ಕಿ ಬಾಂಬ್ ಹಾಕೋಕ್ಕೆ ಅವ್ನು ಸೈಲೆಂಟಾಗಿ ಒಂದೊಂದಾಗಿ ಎಲ್ಲದಕ್ಕೂ ಬಾಂಬ್ ಹಾಕೋ ಹೋಗ್ತಾನೆ. ಟ್ಯಾಂಕು ಕೂಡ ಬಂದಿರೋದ್ರಿಂದ ಅವನು ಎಲ್ಲ ಪೊಲೀಸಿಗೆ ಟೀ ಬ್ರೇಕ್ ಹೋಗಿದ್ದಾರೆ. ಯಾಕಪ್ಪ ಇವಾಗ ಮಾರ್ನಿಂಗ್ 3 o'clock ಆಗಿದ್ದರಿಂದ ಎಲ್ಲ ಟೀ ಬ್ರೇಕ್ ಹೋಗಿದ್ದಾರೆ. ನೋಡೋದ ರಾಮ್ ಏನು ಮಾಡ್ತಾನೆ ಅಂತ. ಎಲ್ಲ ಕಡೆ ಆಗ್ತಾ ನನ್ನ ಪ್ರಕಾರ ರಾಮ್ ಈಗ ಎಲ್ಲ ಕಡೆ ನಾನು ಸ್ಟಿಕ್ಕಿ ಬಾಂಬ್ನ ಹಾಕ್ಬಿಟ್ಟು ಟನಲಲ್ಲಿ ಗಾಡಿ ಎತ್ತೀನಿ. ಆ ಗಾಡಿನ ನನ್ನ ಕೈ ಸಿಕ್ಬಿಟ್ರೆ ನಾನು ಫುಲ್ಲು ರಿಚ್ ಆಗಿಬಿಡ್ತೀನಿ. ಮಿಸ್ಟ್ರಿ ಬೀಸಲ್ಲ ರಪ್ಪಂಗೆ ಮಾರ್ಬಿಟ್ಟು ನಾನು ತಗೋತೀನಿ. ಇದನ್ನು ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಒಂದೇ ಇದು ನನ್ನ ಸ್ಪ್ಲೆಂಡ್ರು ಮಾರೋದಕ್ಕಾದರೂ ಏನಕ್ಕಾದರೂ ಲಾಭನಾರು ಆಯ್ತದೆ. ಇವಾಗ ಫಸ್ಟು ನಾನು ಬಾಂಬ್ನ ಆ್ಯಕ್ಟಿವೇಟ್ ಮಾಡಿಬಿಡ್ತೀನಿ. ಅದಾದಮೇಲೆ ನಾನು ಟ್ರೈನ್ ಹೈಜಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇವಾಗ ರಾಮು ಎಲ್ಲ ಗಾಡಿಗಳಿಗೂ ಬಾಂಬ್ ಹಾಕ್ತಾರೆ. ಪೊಲೀಸರೆಲ್ಲ ರೆಡಿ ಇರ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಟ್ರೈನ್ ಹೊರಡಬೇಕು ಅಂದಾಗಲೇ ರಾಮ್ ಬಾಂಬ್ನ ಆ್ಯಕ್ಟಿವೇಟ್ ಮಾಡ್ತಾರೆ. ಪೊಲೀಸರು ಡೌಟ್ ಬಂದ್ಬಿಡುತ್ತೆ. ಇವರೆಲ್ಲರೂ ರಾಮ್ನ ಎಲ್ಲರನ್ನೂ ಎನ್ಕ್ವೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟ್ರೈನಿಂದ ಇದ್ದ ಡ್ರೈವರ್ಗಳು ಕೂಡ ಎದ್ದು ಓಡೋಗ್ತಾರೆ. ರಾಮ್ಗೆ ಇದು ಒಳ್ಳೆ ಚಾನ್ಸ್ ಆಗಿರ್ತಾರೆ. ಅದಕ್ಕೆ ಓಡ್ತಾ ಇರ್ತಾನೆ ಅವನು ತುಂಬ ಫುಲ್ಲು ಭಯ ಆಗ್ಬಿಡುತ್ತೆ ಅವನಿಗೆ. ಇವಾಗ ಎಲ್ಲಿ ಹೊಡೆಯೋದು ಅಂತ, ಯಾರಾದರೂ ಬಂದುಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಭಯ ಆಗಿ ಕೊನೆಗೆ ಟ್ರೈನ್ನ ಹೈಜಾಕ್ ಮಾಡ್ಕೊಂಡ್ಬಿಡ್ತಾನೆ. ಟ್ರೈನ್ ಡ್ರೈವರ್ಸು, ಪೊಲೀಸು, ಟ್ಯಾಂಕು, ಮಿಲ್ಟ್ರಿ ಎಲ್ಲರೂ ಕನ್ಫ್ಯೂಸ್ ಆಗಿರ್ತಾರೆ. ಆದರೆ ಟ್ರೈನ್ ಮಾತ್ರ ಹೊರಟೋಗ್ಬಿಡುತ್ತೆ. ಪೊಲೀಸರೆಲ್ಲ ಡಮ್ ಆಗಿಬಿಟ್ಟಿರ್ತಾರೆ. ಇನ್ನೇನು ಟ್ರೈನ್ ಹೊರಡೋ ಟೈಮಲ್ಲಿ ಈ ಥರ ಆಗೋಯ್ತು ಅಂತ ಅವ್ರಿಗೂ ಕೂಡ ತುಂಬ ಬೇಜಾರಾಗಿರುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಟ್ರೈನ್ ಮುಟ್ಟುತ್ತೆ ಟನಲಲ್ಲಿ ಅವನು ಮತ್ತು ಅವನ ಫ್ರೆಂಡ್ಸ್ ಸೇರ್ಕೊಂಡು ಈ ಸುಪ್ರಾ MK4ನ ಹೈಜಾಕ್ ಮಾಡ್ತಾರೆ. ನೋಡೋದ ಆಲ್ರೆಡಿ ಟನಲ್ ಮುಟ್ಟಾಗಿದೆ. ಇರಾಬುರ ಡಾನ್ಗಳು ಕೂಡ ಡೌಟ್ ಬಂದಿದೆ. ಇದು ಟ್ರೈನ್ ಎಲ್ಲೋಗ್ತು ಅಂತ ಬಾಬ್ಗೆ ಫುಲ್ ತಲ್ಕಟ್ಟೋಗ್ಬಿಟ್ಟಿದೆ. ಮಿಸ್ಟ್ರಿ ಬೀಚ್ ಪ್ಲ್ಯಾನ್ ಎಲ್ಲ ವೇಸ್ಟ್ ಆಗಿದೆ. ಬನ್ನಿ, ರಾಮು ಬಂದು ನೋಡ್ತಾನೆ. ಸುಪ್ರಾ ಅಲ್ಲೇ ಇರುತ್ತೆ, ಅದೇನು ಸೇಫ್ ಆಗಿರುತ್ತೆ. ಕೊನೆಗೂ ಅವ್ನಿಗೆ ಗೊತ್ತಾಯಿತು ಅಂತ ಅವ್ನ ಫ್ರೆಂಡಿಗೆ ಕಾಲ್ ಮಾಡ್ತಾನೆ. ಯಾಕಪ್ಪ ಅಂದರೆ ಅವನಿಗಿಂತ ಬರೀ ಅವ್ನ ಗಾಡಿ ಬರಬೇಕಷ್ಟೆ. ರಾಹುಲ್ ಮತ್ತು ರಾಮ್ ಇಬ್ಬರು ಸೇರ್ಕೊಂಡು ಸುಪ್ರಾ ವೈಟ್ MK4ನ ತಂದು ನಿಲ್ಲಿಸ್ತಾರೆ. ಇವಾಗ ಇನ್ನೇನೇ ಇದ್ರೂ ರಾಹುಲ್ ನಮ್ಮ ರಾಮು ಒಂದು ಗಾಡಿನ ಒಂದು ಮನೆನ ತಗೊಂಡಿರ್ತಾನೆ. ಆ ಮನೆಗೆ ಹೋಗ್ಬಿಟ್ಟು ಈ ಗಾಡಿನ ನಿಲ್ಲಿಸ್ಬೇಕಷ್ಟೆ. ಕೊನೆಗೂ ಮನೆಗೆ ತಂದು ನಿಲ್ಲಿಸಿದ್ದಾನೆ. ಇವಾಗ ಈ ಕಾರ್ನ ಅಲ್ಲಿ ಡಿಪಾಸಿಟ್ ಮಾಡಬೇಕು ಅಷ್ಟೇ. ಇವಾಗ ರಾಮು ಮತ್ತು ರಾಹುಲ್ ಸೇರ್ಕೊಂಡು, ಇದು ರಾಹುಲ್ದು ರೆಂಟೆಡ್ ಮನೆ, ಇದು ರಾಹುಲ್ ಅವ್ರದ್ದೇ ಓನ್ ಮನೆ. ಇವಾಗ ರಾಹುಲ್ ಮನೆಯಲ್ಲಿ ಒಂದು ಗ್ಯಾರೇಜ್ ಇದೆ. ಗ್ಯಾರೇಜಲ್ಲಿ ಇವಾಗ ನಿಲ್ಲಿಸ್ಬೇಕು ಅಂತ ಅವರು. ಇವಾಗ ಗಾಡಿಯಿಂದ ಇಳಿಸಿದ್ದೀವಿ. ಇವಾಗ ರಾಹುಲ್ ಗ್ಯಾರೇಜ್ಗೆ ಇದನ್ನು ಹಾಕ್ಬಿಟ್ಟು ನಮ್ಮ ಈ ಎಪಿಸೋಡ್ ಮುಗಿಯುತ್ತೆ. ಫಾಲೋ ಅಸ್ ಆನ್ 3rd episode. Until then, subscribe to our channel and like and share. If you like this, please like and share to our channel. Bye bye.